ಓಂ ಗಣಪತಿ ಶಾರದಾ ಮಾತಾ ಗುರುಭ್ಯೋ ನಮಃ. ಓಂ ಪಂಚದೈಕಗಮ್ಯಂ ಶ್ರೀ ಶಿವಾನಂದೇತಿ ಖ್ಯಾತಂ ಪರಬ್ರಹ್ಮ ಸ್ವರೂಪಿಣಂ ವಂದಂ ವಂದೇ ಜಗದ್ಗುರುಂ. ಹರ ಓಂ ಸಚ್ಚಿದಾನಂದ ಸ್ವರೂಪಂ ಸಿದ್ಧಾರೂಢಯತೀಶ್ವರಂ ಭುಕ್ತಿ ಮುಕ್ತಿ ಪರಪ್ರದಂ ನಿತ್ಯಂ ವಂದೇ ಜಗದ್ಗುರುಂ. ನಿತ್ಯಂ ವಂದೇ ಜಗದ್ಗುರುಂ. जय मंगलम जय नमः पार्वती पति हर नमः. श्रीमद् जगद्गुरु सिद्धार्थ स्वामी महाराज की जय. श्रीमद् जगद्गुरु गुरुनाथ स्वामी महाराज की जय. श्रीमद् जगद्गुरु स्वामी महाराज की जय. श्रीमद् जगद्गुरु शिवानंद भारती शिवयोगीश्वर महाराज की जय. जय मंगलम जय नमः पार्वती पति हर हर महादेव. ಜಗದ್ಗುರು ಸಿದ್ಧಾರೂಢ ಪಾದಕರು ಶಿವಾನಂದ ಪಾದಕ ನಮಸ್ಕಾರ ಮಂಗಳವನ್ನು ಸಲ್ಲಿಸಿ ಸ್ವರ್ಗಗಳಾಗಿರುವಂತಹ ಶ್ರೀ ಸದ್ಗುರು ಆರ್ಯವತಿ ಶಿವಪುತ್ರ ಪಾದಕ ನಮಸ್ಕಾರ ಮಂಗಳವನ್ನು ಮಾಡಿ ಶ್ರೀ ಸದ್ಗುರು ಪುರಾಣ ಪಾದಕ ರಮಿಸಿ ಈ ಯಾವ ಕಾರ್ಯಕ್ರಮದ ಸನ್ನಿಧಿಯಲ್ಲಿ ಅಲಂಕೃತರಾಗಿರುವಂತಹ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಳ ಪಾದಕ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಕಾರ್ಯಕ್ರಮದ ಗಣಾಧ್ಯಕ್ಷರನ್ನು ಅಲಂಕರಿಸಿ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಶ್ರೀಮದ್ ಜಗದ್ಗುರು ಅಭಿನವ ಸಿದ್ಧಾರೂಢಪ್ಪಳ ಪಾದಕ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಬ್ರಹ್ಮ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಸಕಲ ಪೂಜ್ಯರ ಪಾದಕ ನಮಸ್ಕಾರ ಮಂಗಲವನ್ನು ಮಾಡಿ ಹಾಗೂ ಎಲ್ಲ ಕಮಿಟಿಯ ಸಿಬ್ಬಂದಿಗೂ ಕೂಡ ನಮಸ್ಕಾರ ಮಂಗಲವನ್ನು ಮಾಡಿ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಪ್ರಕಾಶಮಾನವಾಗಿರುವಂಥ ಪರಮಾತ್ಮನಿಗೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಇದು ಏನು ಮಾಡ್ತಿರ್ತೀರ 115 ವರ್ಷದ ಏನು ಅಂತೀರ ಶತಮಾನ ಉತ್ಸವ ಜಯಂತಿ ಉತ್ಸವ ಸಿಕ್ಕಾವಡಪ್ಪಳು 117 ವರ್ಷದ ಶತಮಾನ ಉತ್ಸವ ಜಗದ್ಗುರು ಮೌನಯೋಗಿ ಗುರುನಾಥರ ಪದ ಜಯಂತಿ ಉತ್ಸವ 115 ಜಯಂತಿ ಉತ್ಸವ ಮತ್ತು ಕಾರ್ಯಕ್ರಮದ ಶತಮಾನ ಉತ್ಸವವನ್ನು ಪುರಾಣದ 120 ವರ್ಷ ಶತಮಾನ ಉತ್ಸವವನ್ನು ಮಾಡುವಂಥದ್ದಾಗಿದ್ದಾರೆ. ಅದೇ ಪ್ರಕಾರವಾಗಿ ಶಿವರಾತ್ರಿ ಮಹಾ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಕೂಡ ಮಾಡುವಂಥದ್ದಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದೈವಾಚಿರುವಂಥ ಸಕಲ ಪೂಜ್ಯರ ಪಾದಕ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷ್ಯ ರೂಪದ ಪ್ರಕಾಶಮಾನವಾಗಿರುವಂಥ ಪರಮಾತ್ಮನಿಗೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಇಲ್ಲಿವರೆಗೆ ಮಹಾತ್ಮರು ಬಹಳ ಸ್ವಾರಸ್ಯವಾಗಿ ಉಪದೇಶವನ್ನು ಮಾಡಿಕೊಂಡು ಬರ್ತಕ್ಕಂಥವ್ರ ಗೀತಾ ವಿಷಯವನ್ನು ಹೇಳುವಂಥವ ಭಗವದ್ಗೀತೆ ಇದು 3ನೇ ಸಂಧಿ 21ನೇ ಶ್ಲೋಕದ ವಿಷಯವನ್ನು ಸವಿಸ್ತಾರವಾಗಿ ಮಹಾತ್ಮರು ಉಪದೇಶ ಮಾಡಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಅಂದರೆ ಏನಂದರೆ ಗೀತಾ ಅಂದರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಇಂಥ ಪವಿತ್ರವಾದ ಯಾವ ಗೀತೆಯನ್ನು ದಿವಸ ಪಾರಾಯಣ ಏನಂದ್ರೆ ಮಕ್ಕಳಿಗೆ ಮಾಡಲಿಕ್ಕೆ ಆಗ್ತಾ ಇರ್ತಾರೆ, ಅವರು ಮಾಡಬೇಕು. ಮತ್ತು ಮಕ್ಕಳು ಕೂಡ ಈ ಅನಬೇಕು ಗೊತ್ತಿಲ್ಲ ಏನೊಂದು ಈ ಭಗವದ್ಗೀತೆ ಪಾರಾಯಣ ಎಲ್ಲ ಕಡಿಮೆ ಮಾಡುವಂಥವ್ರು. ಅದಕ್ಕಾಗಿ ಈ ಪ್ರಕಾರವಾಗಿ ಯಾವ ಗೀತಾ ಅಂದ್ರೆ ವಿಕಾರಂಚಾರ ಉಪಸ್ಯ ಸಕಾರಂ ತತ್ವಬೋಧಕ ಗೀತಾವಾಕ್ಯವಿದಂ ಮುಮುಕ್ಷುಭಿ ಸರ್ವ ಮುಮುಕ್ಷುಭಿ ಬೇಗ ಕೇಳ್ತಾರೆ. ಏನು ಕೇಳಿದ್ರೆ ವಿಕಾರಂಚಾರ ಉಪಸ್ಯ ಈ ಯಾವ ಕ್ರಿಯನ್ನು ಮಾಡ್ತಾ ತಗೊಂಡು ಇರ್ತದೆ ಯಾವ ಶಬ್ದ ಅದ ಅದು ವಿಕಾರವನ್ನು ಅಂತ ಇರ್ತದೆ ಅವರ ತ್ಯಾಗವನ್ನು ಹೇಳುವಂಥದ್ದಾಗಿತ್ತು. ಬಿಡಬೇಕು ಯಾವುದೋ ದುಃಖವನ್ನು ಕೊಡುವಂಥದ್ದಾಗಿತ್ತು. ದೃಶ್ಯವಾಗಿರ್ತಕ್ಕಂಥ ನಾಮರೂಪಾತ್ಮಕೇನ ಪ್ರಪಂಚ ಅನ್ನುವಂಥದ್ದದ ಇದೆಲ್ಲ ದುಃಖಮಯವಾಗಿರ್ತಕ್ಕಂಥದ್ದು. ಇದನ್ನು ಶ್ರವಣ ಮಾಡಿ ಏನು ಮಾಡಬೇಕು ಅಂತ ಹೇಳಿದ್ರೆ ತಿಳ್ಕೋಬೇಕು ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡುವಂಥವರಾಗಿ
ಪಶ್ಯಾನ್. ಜಗತ್ತನ್ನುವಂಥದ್ದು ಮಿಥ್ಯದ. ಜಗತ್ತಿಗೆ ಆಧಾರಭೂತವಾಗಿರತಕ್ಕಂಥ ಪರಿಪೂರ್ಣವಾದ ಪರಬ್ರಹ್ಮ. ಅದಕ್ಕಾಗಿ ಈ ಪ್ರಕಾರವಾಗಿ ಇಂಥ ಯಾವ ದಿವ್ಯ ಇರ್ತಕ್ಕಂಥ ಈ ಗೀತೋಪದೇಶವನ್ನು ಇವತ್ತು ಇಡುವಂಥವರಾಗಿದ್ದಾರೆ. ಬಹಳ ಸಂತೋಷ. ಅದಕ್ಕಾಗಿ ಯದ್ರಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣ ಕುರಿತೆ ಲೋಕಸ ಪ್ರವರ್ತತೆ ಎನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡುವಂಥವರು ಏನಂತ ಯದ್ರಾಚರತೆ ಶ್ರೇಷ್ಠ. ಯಾವ ಶ್ರೇಷ್ಠರನ್ನುವಂಥವರು ಜ್ಞಾನಿಗಳು ಯಥಾರ್ಥವಾದ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳು, ಬ್ರಹ್ಮಾಕಾರ ವೃತ್ತಿ ಒಳಗಿರ್ತಕ್ಕಂಥವರು ಅವರೇನು ಹೇಳ್ತಾರಪ್ಪ ಅಂದ್ರೆ ಆ ಪ್ರಕಾರವಾಗಿ ಎಲ್ಲ ಮುಂಚೆಗಳಂತಕ್ಕಂಥವರು ಆಚರಣೆಯೇ ಮಾಡಬೇಕು. ಇದು ಕರ್ಮಕಾಂಡ. ಕರ್ಮಕಾಂಡದಲ್ಲಿ ಯಾವ ಕರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ. ಕರ್ಮದಲ್ಲಿ ಒಂದು ನಿಷಿದ್ಧ ಕರ್ಮ, ಒಂದು ವಿಹಿತ ಕರ್ಮ ಅನ್ನುವಂಥ ಎರಡು ಕರ್ಮಗಳದ. ನಿಷಿದ್ಧ ಕರ್ಮ ಅನ್ನುವಂಥದ್ದು ಬಿಡಲಿಕ್ಕೆ ಯೋಗ್ಯವಾಗಿರುವಂಥದ್ದು, ವಿಹಿತ ಕರ್ಮ ಅನ್ನುವಂಥದ್ದು ತೆಗೆದುಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಇಂಥ ವಿಹಿತ ಕರ್ಮದಿಂದ ನಾವು ಏನು ಮಾಡಬೇಕು ಅಂದ್ರೆ ಅಂತಃಕರಣ ಪರಿಶುದ್ಧ ಮಾಡ್ಕೋಬೇಕು ಅಂತ. ಅಂದ್ರೆ ಏನಂದ್ರೆ ಮನದೋಷ ಅನ್ನುವಂಥದ್ದು ಕರ್ಮ ಮಾಡಬೇಕು. ಮನದೋಷ ಅಂದ್ರೆ ಪಾಪ. ಈ ಪಾಪ ಅನ್ನುವಂಥದ್ದು ಶರೀರ, ವಾಣಿ, ಮನಸ್ಸು ಅಂತಕ್ಕಂಥ ಈ ತ್ರಿಕರಣಗಳವು. ಈ ತ್ರಿಕರಣಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ದೀನತೆ ಪಾಪ. ಈ ಪಾಪ ಅನ್ನುವಂಥದ್ದು ಮಾತ್ರವಾದ್ರೆ ಏನಾಗತ್ತೆ ಅಂತಿದ್ರೆ ಅಂತಃಕರಣ ಪರಿಶುದ್ಧ ಆಗುತ್ತೆ. ಶುದ್ಧ ಅಂತಃಕರಣದಲ್ಲಿ ಒಂದು ಮಾತು ಹೇಳಿ ಸಾಕು, ಈ ಪದ ತನ್ನ ಸ್ವರೂಪವನ್ನು ತಿಳ್ಕೊಂಡು ಮುಕ್ತನಾಗುವಂಥವನಾಗಿರ್ತಾನೆ. ಅದಕ್ಕಾಗಿ ಆಮೇಲೆ ಮನದೋಷವನ್ನು ಕಳ್ಕೊಂಡ ನಂತರದಲ್ಲಿ ವಿಕ್ಷೇಪ ದೋಷ ಹೋಗಬೇಕಾದ್ರೆ ಯೋಗ ಮಾಡಬೇಕು ಅಂತ. ಯೋಗ ಅಂದ್ರೆ ಪದ ಮಂತ್ರಯೋಗ, ನೈಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಅನ್ನುವಂಥ ಯಾವ ಯೋಗಗಳವ. ಈ ಯೋಗಗಳ ಮೂಲಕವಾಗಿ ಚಂಚಲವಾಗಿರ್ತಕ್ಕಂಥ ವೃತ್ತಿ ಅನ್ನುವಂಥ ದೀನ ಪದ ಇದನ್ನು ನಿಲ್ಲಿಸಬೇಕು. ಪ್ರಾಣ ಸಹಿತ ಮನಸ್ಸನ್ನ ತೆಗೆದುಕೊಂಡು ಹೋಗಿ ಪ್ರಕೃತಿ ಸ್ಥಾನದಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡು ಆಮೇಲೆ ಮೂಲಾಧಾರದಲ್ಲಿರ್ತಕ್ಕಂಥ ಯಾವ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣ ಸಹಿತ ಮನಸ್ಸನ್ನು ಏನು ಮಾಡ್ತಕ್ಕ ಮೂಲಾಧಾರದಲ್ಲಿ ತಂದಿರ್ತಾ ಇದ್ದಾರೆ. ಯಾವಾಗ ಪ್ರಾಣ ನಿರೋಧ ಆಯಿತು ಆವಾಗ ಮನೋವೃತ್ತಿ ಅಂತಕ್ಕಂಥದ್ದು ನಿರೋಧ. ಯಾಕಂದ್ರೆ ಮನಸ್ಸು ಹೇಳುವುದಾದ ಅದು ಏನಂದ್ರೆ ಪ್ರಾಣದ ಮೇಲೆ ಕುಂತ ಎಲ್ಲ ವ್ಯವಹಾರಗಳನ್ನು ಮಾಡುವಂಥದ್ದು. ಪ್ರಾಣವೇ ಅದಕ್ಕೆ ಕುದುರೆ. ಆ ಕುದುರೆ ಮೇಲೆ ಕುಳಿತುಕೊಂಡ ಸಕಲ ಎಲ್ಲ ಇಂದ್ರಿಯಗಳ ಮೂಲಕವಾಗಿ ಸಂಚಾರ ಮಾಡಿ ಏನು ಬರೋ ಅನಂತ ವಿಷಯಗಳ ಆಕಾರವಾಗುವಂಥದ್ದಾಗಿದೆ. ಅಂದಾಗಿ ಈ ಯಾವ ಮನಸ್ಸು ಅಂತಕ್ಕಂಥದ್ದು ಏನು ಮಾಡಬೇಕು, ನಿಲ್ಲಿಸಬೇಕು ಅಂತ. ಏಕಾಗ್ರತ ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗದಿಂದ ಯಾವ ಚಿತ್ತಿನ ನಿರೋಧ ಅಂದರೆ ಪದ ಅದು ನಿಲ್ಲುತ್ತದ. ನಿಲ್ಲಿಸುವುದು ಎಲ್ಲಿ ಪದ ಮೂಲಾಧಾರದಲ್ಲಿ, ಹೃದಯದಲ್ಲಿ, ಪ್ರಕೃತಿಯಲ್ಲಿ, ಬ್ರಹ್ಮರಂಧ್ರದಲ್ಲಿ, ಶಿಖಾಚಕ್ರದಲ್ಲಿ, ಪಶ್ಚಿಮ ಚಕ್ರದಲ್ಲಿ ಹೋಗಿ ಪ್ರಾಣ ಸಹಿತ ಮನಸ್ಸನ್ನು ಎಟ್ಟು ಏನು ಪದ ಹೊರಗೆ ಬರಂಗಿಲ್ಲ. ಯಾವ ವಿಷಯಗಳು ಕೂಡ ಕಾಣಂಗಿಲ್ಲ. ಇದಕ್ಕೇನಂತಾರೆ ಪದ ವಿಕ್ಷೇಪ ದೋಷವುದು. ಆ ಅವಯವನ್ನು ಮನದೋಷ ವಿಕ್ಷೇಪ ದೋಷವನ್ನು ಕಳ್ಕೊಂಡ ನಂತರದಲ್ಲಿ ಗುರು ಸನ್ನಿಧಿಗೆ ಹೋಗಬೇಕು. ಗುರುವಿನ ಸನ್ನಿಧಿಯಲ್ಲಿ ನಿಂತುಕೊಂಡು ಸೇವಾದಿಗಳನ್ನು ಮಾಡಿ ಅವನಿಂದ ಯಾವ ತತ್ವೋಪದೇಶವನ್ನು ಮಾಡಬೇಕು. ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡುವಂಥವರಿಗೆ ಜಗದ್ಗುರು ಸಿದ್ಧಾವಡಪ್ಪಗಳು ತಾವು ಇಂಥ ಯಥಾರ್ಥವಾದ ಸ್ವರೂಪವನ್ನು ಕಾಣಬೇಕಾದ ಇಡೀ ಭಾರತ ದೇಶವನ್ನು ಸಂಚಾರ ಮಾಡಿ ಎಲ್ಲ ಕಡೆ ನನಗೆ ನಿಜವಾದ ಊರು ಸಿಗುತ್ತಾನು ಎಂದು ಅಂತ ತಿಳ್ಕೊಂಡು ಕಣ್ಣೀರು ಉಳಿಸಿ ಬರ ನೆಲಕ ಬೀಳುವಂಥವರಾಯಿತು. ಅದೇ ಬುಡುವಂತಿ ಸಮೀಪಕ್ಕೆ ಅವಾಗ ಏನಾದ್ರು ಒಬ್ಬ ಮಹಾತ್ಮನ ಮಾಡ್ತಾವಲ್ಲ, ಯಾಕಪ್ಪ ಯಾಕೋ ಏನು ಕರ್ಕೊಂಡು ಮನೆ ಬಿಟ್ಟು ಬಂದಿ, ನಾವು ಏನು ತಪ್ಪು ಮಾಡಿದ್ವಿ, ಏನು ತಪ್ಪಿಲ್ಲಪ್ಪ, ನಾನು ಹುಟ್ಟಿದ ತಪ್ಪಾಗೈತಿ. ಈ ಬೌದ್ಧಕ್ಕನ್ನುವಂಥದ್ದು ಎದುರಿದ್ದಲ್ಲಿ ಗುರುತಾಗತಿ ಎಲ್ಲ ಲಯ ಆಗ್ತಾವ. ಒಂದು ಬೆಳೆಯಲಿದು ಈ ಪ್ರಪಂಚದ ಲಯ ಆಗ್ತಕ್ಕಂಥಾಗ ಧೈರ್ಯವಾಗಿರ್ತಕ್ಕಂಥ ವಸ್ತು ಎಲ್ಲೈತಿ ಅಂತ ವಸ್ತುವಿನ ನಾನು ತಿಳ್ಕೋಬೇಕು ಅಂತ ಈ ಪ್ರಕಾರವಾಗಿ ಏನು ಮಾಡ್ತೀನಿ ನಾನು ಇಚ್ಛಾ ಮಾಡಿದ್ದೀನಿ. ಅಂದಾಗಿ ಏನಂದ್ರೆ ಅವರು ಗುರುಗಳನ್ನು ಸ್ವಲ್ಪ ಮುಂದಕ್ಕೆ ಹೋಗಪ್ಪ, ಅಲ್ಲೇ ಇಟ್ಕೊಂಡು ಸ್ವಾಮಿಗಳ ಮಠ ಅಂತೇಳಿ ಹೇಳಿದಾಗ ಅಲ್ಲಿ ಬಂದು ಏನು ಮಾಡಿಪ್ಪ
ಇರುವಂಥ ಯಾವ ಲಿಂಗ ಏನೋದು ಅವ್ರ ಪಾದಕ್ಕೆ ಇಡಬಾರ್ದು ಕಲ್ಪು ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗವಾಯು ಪರಮಾಸ್ತಿ. ಲಿಂಗದ ಒಳಗೆ ಎಲ್ಲ ಅದ, ಲಿಂಗದ ಹೊರಗೆ ಏನಿಲ್ಲ. ಅಖಂಡ ನಿರ್ಗುಣ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವೇ ನಾನು ಅಂತ ಈ ಪ್ರಕಾರವಾಗಿ ತಿಳ್ಕೊಂಡಾಗ ಅವಾಗಿಂಪ ಯಾವ ಗುರುಗಳು ನೀನೆಂಬ ನಿಜವಾದ ಸ್ವರೂಪವನ್ನು ತಿಳ್ಕೊಂಡು ನೀನು ಸಿದ್ಧನಲ್ಲ, ಜಗದ್ಗುರು ಸಿದ್ಧಾರೂಢ ಭಾರತಿ ಅನ್ನುವಂಥ ನಾಮಕರಣವನ್ನು ಗುರುಗಳ ಮಾಡುವಂಥವರಾಗಿದ್ದಾರೆ. ಅಂಥ ಯಾವ ದಿವ್ಯ ಸ್ಥಿತಿಯನ್ನು ತಿಳ್ಕೊಂಡು ಮತ್ತು ಮಂದಿ ಹುಬ್ಬಳ್ಳಿ ಒಳಗೆ ಬೇಕಾಗ್ತಾದವರು ಎಷ್ಟೋ ಮಂದಿ ಬಡದರು ಬೆಂಕಿ ಇಟ್ಟು ಬಾವಿ ಒಳಗೆ ಒಗೆದರು ಮತ್ತು ಬಂದು ಹೊಡಿತಾ ಇದ್ರು. ಬೇಕಾದಾದರೂ ಕೂಡ ಆ ಕಾಡಿ ಲಕ್ಷಿಲ್ಲ. ಯಾಕಂದ್ರೆ ಈ ದೇಹಕ್ಕೆ ನಾನಲ್ಲ, ದೇಹಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ಈ ಪ್ರಕಾರವಾಗಿ ತಿಳ್ಕೊಂಡಿರ್ತಕ್ಕಂಥ ಇಂಥ ಯಾವ ದಿವ್ಯ ಸ್ವರೂಪವನ್ನು ಕಂಡಿರುವಂಥ ಯಾವ ಗುರುಗಳ ಒಂದೇನು ಮಾತಿಗೆ ಯಾವ ಕಾರ್ಯಕ್ರಮ ಅನ್ನುವಂಥದ್ದು ನಡ್ಕೊಂಡು ಬರುವಂಥದ್ದಾಗಿದೆ. ವೇದಾಂತ ಪರಿಚತ್ತ ಹಿಂದೊಮ್ಮೆ ಆಗಿರ್ತಕ್ಕಂಥ ಈ ಪ್ರಕಾರವಾಗಿ ಹೇಳ್ತಾರೆ. ಅವಾಗಿನ ಅನುಕೂಲ ಸುಖಗಳು ಶಂಕರಾನಂದ ಪರಮಹಂಸರು ಎಲ್ಲ ಮಹಾತ್ಮರು ಅಂತವ್ರು ಗುರುನಾಥ ಅವರು ಯಾವಾಗಲೂ ಜೀವನ್ಮುಕ್ತಿ ವಿಲಕ್ಷಣ ಆನಂದದಲ್ಲಿ ಇರ್ತಕ್ಕಂಥವ್ರು ಬಹಿರ್ವಾಣ ಅಂತಕ್ಕಂಥದ್ದಿಲ್ಲ. ಇಂಥ ಯಾವ ದಿವ್ಯ ಸ್ಥಿತಿ ಒಳಗೆ ವೇದಾಂತ ಪರಿಚತ್ತ ಅವಾಗಾಗಿತ್ತು. ಮತ್ತು ಈಗೂ ಕೂಡ ಎಲ್ಲ ಕಮಿಟಿಯವರು ಭಾಳ ಪ್ರೀತಿಯಿಂದ ನಮ್ಮ ಏನು ಮಾಡ್ತೀರ ಶ್ಯಾಮಾನಂದ ಹುಟ್ಟಿದ್ರು ವೇದಾಂತಗಳು ಅವರು ಭಾಳ ಪ್ರೀತಿ. ಏನು ಅಂದರೆ ಶ್ಯಾಮಾನಂದ ಸ್ವಾಮಿಗಳ ಯಾವ ಶಿಷ್ಯರವರು ಅವರೇನು ಮಾಡಿದ್ರಪ್ಪ ಈ ವೇದಾಂತ ಪರಿಷತ್ತು ಮಾಡೇ ಕೊಡು ಅಂತ ತಿಳ್ಕೊಂಡು ಎಲ್ಲ ಕಮಿಟಿಯವ್ರಿಗೆ ಹೇಳಿ ಈ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವಂಥವರಾಗಿದ್ದಾರೆ. ಭಾಳ ಸಂತೋಷ. ಇಂಥ ಯಾವ ಕಾರ್ಯಗಳು ನಡೀಬೇಕು ಅಂತ ಅದಕ್ಕಾಗಿ ಏನು ಮಾಡ್ತೀರ ಅವರಿಗೆ ಜಗದ್ಗುರು ಸಿದ್ಧಾರೂಢ ಗುರುನಾಥರ ಚೌಕಗಳ ಆಶೀರ್ವಾದ ಅನ್ನುವಂಥದ್ದು ಆಗೈತೆ. ಅಂಥ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಏನು ಮಾಡ್ತೀರ ಶ್ಯಾಮಾನಂದ ವೈದ್ಯರು ಮತ್ತು ಇರ್ಬೋದು ಅಧ್ಯಕ್ಷರು, ಈ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಣ್ಣ ಅನ್ನುವಂಥವರು ಇರ್ತಾರೆ ಚೇರ್ಮನ್. ಅವರು ಭಾಳ ಇರ್ತಾರೆ ಸೌಮ್ಯ ರೀತಿಯಿಂದ ನಡ್ಕೊಳ್ಳೋರು. ಎಲ್ಲ ಏನಂದ್ರೆ ಎಲ್ಲ ಕಮಿಟಿ ಜನ ನಮಗೆ ಭಾಳ ಪರಿಚಯ ಇಲ್ಲ. ಆಮೇಲೆ ನಮ್ಮ ಡಿ ಆರ್ ಪಾಟೀಲ್ರು ಎಲ್ಲರೂ ಇರ್ತಾರೆ ಕಂಕಣಬದ್ಧವಾಗಿ ಹಗಲು ರಾತ್ರಿ ಅನ್ನದೇ ಈ ಯಾವ ಸೇವೆಯಲ್ಲಿ ತತ್ಪರಾಗಿರ್ತಕ್ಕಂಥವರಾಗಿದ್ದಾರೆ. ಜಗದ್ಗುರು ಸಿದ್ಧಾರೂಢ ಅವರಿಗೆ ಆಯುರಾರೋಗ್ಯ ಮೋಕ್ಷಗಳನ್ನು ಕೊಟ್ಟು ರಕ್ಷಣಾ ಮಾಡಲಿಕ್ಕೆ ಈ ಪ್ರಕಾರವಾಗಿ ಇಂಥ ಯಾವ ದಿವ್ಯ ಸ್ಥಿತಿಯನ್ನು ಎಲ್ಲರೂ ಕೂಡ ತಿಳ್ಕೋಬೇಕು ಅಂತೇಳಿ ಹೇಳಿ ಈ ವಾಕ್ಯಗಳು ಅಪರೂಪ ಮಾಡಿ